ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ, ಯಾವುದಾದ್ರೂ ಒಂದು ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ರೆ ಆಗಿರ್ಬೋದು, ಅಥವಾ ಫ್ಯೂಚರ್ ಹೇಗಿದೆ ಅನ್ನೋದಾಗಿರ್ಬೋದು, ಮುಂದಿನ 3 ತಿಂಗಳ ಪ್ರಿಡಿಕ್ಷನ್ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಯಾವುದೇ ರಿಲಿಜಿಯನ್ ಆಗಿರಬಹುದು, ಯಾವುದೇ ವ್ಯಕ್ತಿ ಆಗಿರಬಹುದು, ಏನೇ ಇರ್ಬೋದು, ನೀವು ನಂಬುವ ದೈವ ದೇವರು ಇರ್ತಾರಲ್ಲ, ನೀವು ತುಂಬಾ ದೈವನ ನಂಬೋದಾಗಿರ್ಬೋದು, ಅಥವಾ ನಿಮ್ಮ ಮನೆ ದೇವರಾಗಿರಬಹುದು, ಆ ದೇವ್ರ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏನೆಲ್ಲ ವಿಚಾರಗಳು ಎದುರಾಗ್ತಾ ಇದೆ, ಯಾವ ವಿಚಾರಗಳಿಂದ ನೀವು ಎಚ್ಚರಿಕೆ ಆಗಿರಬೇಕು, ಏನಾಗ್ತಾ ಇದೆ ಫ್ಯೂಚರ್ 3 ತಿಂಗಳಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಯಿತು, ಆ ಒಂದು ಕಾರ್ಡ್ನ ನೀವು ಪಿಕ್ ಮಾಡ್ಕೊಳ್ಬೇಕಾಗತ್ತೆ, ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಏನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ವಾ, ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬುವ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ನೀವು ಯಾವುದಾದ್ರೂ ಒಂದು ಕೆಲಸದ ವಿಚಾರವಾಗಿರಬಹುದು, ಯಾವುದಾದ್ರೂ ಒಂದು ಯೋಚನೆಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದರೆ ಆ ಕೆಲಸಗಳು ಆಗೋದ್ರಲ್ಲೇ ಇದೆ ಅಂತ ತೋರಿಸ್ತಾ ಇದೆ. ಯಾವುದಾದರೂ ಸಂಬಂಧಗಳಲ್ಲಿ ಬಿರುಕೇನಾದರೂ ಉಂಟಾಗಿದ್ದರೆ ಅದು ರೀಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು ಅನ್ನೋದೇ ನಿಮ್ಮ ಮೈಂಡಲ್ಲಿ ಹೊಳೆಯೋದಕ್ಕೆ ಶುರುವಾಗತ್ತೆ. ಓಕೆ, ಹಾಗೆ ಇಲ್ಲಿ ಹಣದ ವಿಚಾರವಾಗಿ ಯಾರಾದರೂ ಎದುರು ನೋಡ್ತಾ ಇದ್ದರೆ, ಹಣನ ಹೂಡಿಕೆ ಮಾಡೋದಾಗಿರಬಹುದು, ಹಣದ ವಿಚಾರದಲ್ಲಾಗಿರಬಹುದು, ಅಥವಾ ನೀವು ಯಾವುದಾದ್ರೂ ಒಂದು ಹೊಸ ಕೆಲಸನ ನೋಡ್ತಾ ಇರೋದಾಗಿರಬಹುದು, ಹೊಸ ಆಪರ್ಚುನಿಟಿ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾ ಇದೆ ಅಂತಲೇ ಹೇಳಬಹುದು. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಾಗಿರಬಹುದು, ನೀವು ಒಂದಷ್ಟು ನಿಮ್ಮ ಲೈಫ್ ಬಗ್ಗೆ ಕೇರ್ ಮಾಡ್ಕೊಳ್ಳುವಂಥ ಮೈಂಡ್ಸೆಟ್ಗೆ ನೀವು ಹೋಗ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ ಒಂದಷ್ಟು ಕೆಲಸದ ವಿಚಾರದಲ್ಲಿ ಒಂದು ಯಾವುದೋ ಒಂದು ಕೆಲಸನ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರಿ, ಅದನ್ನು ಟೀಮ್ ವರ್ಕ್ ರೀತಿಯಲ್ಲಿ, ಅಂದರೆ ಬೇರೆಯವರಿಂದ ಸಹಾಯ ಪಡೆಯೋದಾಗಿರಬಹುದು, ಏನೇ ಇರ್ಬೋದು, ಆ ರೀತಿ ಮಾಡ್ಕೊಳ್ಳೋದು. ಹಾಗೆ ಒಂದಷ್ಟು ಈಗ ಏನು ಈ ಪೀರಿಯಡ್ ಏನಿದೆ ನಿಮ್ಮದು, ಸ್ಟ್ರಗಲಿಂಗ್ ಪೀರಿಯಡ್ ಅಂತಲೇ ಹೇಳಬಹುದು. ಒಂದಷ್ಟು ನಾನು ಸ್ಟ್ರಗಲ್ ಮಾಡಬೇಕು, ಹಣನ ಹೂಡಿಕೆ ಮಾಡಬೇಕು, ಅದಕ್ಕೆ ನಾನು ಏನು ಮಾಡಬೇಕು, ಯಾವ ರೀತಿ ಹೋದರೆ ಸರಿ ಹೋಗುತ್ತೆ, ಸರಿಯಾದ ದಾರಿಗಳನ್ನ ನೀವು ಹುಡ್ಕೊಂಡು ಹೋಗ್ತಾ ಇದ್ದೀರಿ ಅಂತಲೇ ಹೇಳ್ತಾ ಇದೆ. ಇಲ್ಲಿ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ತೋರಿಸೋರಾಗಿರಬಹುದು, ಒಂದು ಒಳ್ಳೆಯ ಮಾರ್ಗ ತೋರಿಸೋರಾಗಿರಬಹುದು, ಇನ್ನು ಮುಂದೆ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತಾರೆ. ಅಂದರೆ ಈ ದಾರಿಯಲ್ಲಿ ಹೋಗು, ಈ ದಾರಿ ಸರಿ ಇದೆ, ಈ ರೀತಿಯಾಗಿ. ಇಲ್ಲಿ ಒಂದಷ್ಟು ನಿಮ್ಮ ಕ್ಯೂರಿಯಾಸಿಟಿ ಏನಿತ್ತು, ನೀವೇನಾದರೂ ಒಂದು ಅಂದ್ಕೊಂಡಿದ್ರೆ, ನೀವೇನಾದರೂ ಒಂದು ವಿಚಾರನ ಅಂದ್ಕೊಂಡಿದ್ರೆ, ಅದೊಂದು ರೀತಿ ಮ್ಯಾಜಿಕ್ ರೀತಿಯಲ್ಲೇ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಸಪೋಸ್ ಈ 3 ತಿಂಗಳಲ್ಲಿ ನೀವು ಯಾರ್ದೋ ಬಗ್ಗೆ ಯೋಚನೆ ಮಾಡಿದ್ರಿ, ಏನೋ ಒಂದು ಥಿಂಕ್ ಮಾಡ್ತಾಯಿದ್ರಿ, ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿ, ಅಚಾನಕ್ಕಾಗಿ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದು, ಯಾವುದೋ ಒಂದು ವಸ್ತುನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರಿ, ಒಂದ್ಸಲ ಮ್ಯಾಜಿಕ್ ರೀತಿಯಲ್ಲಿ ಅದು ನಿಮ್ಮ ಹತ್ರ ಬಂದುಬಿಡೋದು. ಈಗ ನಮ್ಗೆ ಅನಿಸ್ತಾ ಇರತ್ತಲ್ವ, ಯಾವಾಗ ಒಂದು ಟೈಮ್ ಅನ್ನಿಸ್ತಾ ಇರತ್ತೆ, ನಾನು ನಿನ್ನೆ ತಾನೇ ನಿಮ್ಮನ್ನು ನೆನಪು ಮಾಡಿಕೊಂಡೆ, ನಿನ್ನೆ ತಾನೇ ನಾನು ನಿಮ್ಮನ್ನು ನೆನೆಸ್ದೆ, ನೀವಾಗಲೇ ಪ್ರತ್ಯಕ್ಷ ಆಗಿಬಿಟ್ರಿ.
ನನಗಿಲ್ಲಿ ಯಾರೋ ನನ್ನ ನೇಟಿವಲ್ಲಿ ಯಾರೋ ವೀಡಿಯೋಸ್ನೆಲ್ಲ ನೋಡ್ತಾ 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 ನನ್ನನ್ನು ಮ್ಯಾನಿಫೆಸ್ಟ್ ಮಾಡಿರೋದು. ಅಂದರೆ ಮೇಡಮ್ನ ನಾನು ಯಾವತ್ತಾದರೂ ಭೇಟಿ ಆಗಬೇಕು ಹಾಗೆ ಹೀಗೆ ಅಂತ. ಅಚಾನಕ್ಕಾಗಿ ನಾನೇ ಅವರ ಆಫೀಸಿಗೆ ಹೋಗೋವಂಥದ್ದು ಬಂತು. ನಾನೇ ಅವರ ಒಂದು ಬೇಕಾದಂಥ ವರ್ಕ್ ಮಾಡುವಂಥ ಪ್ಲೇಸ್ ಅದು, ಎಲ್ಲರಿಗೂ ಉಪಯೋಗ ಆಗೋವಂಥದ್ದು. ಆ ಜಾಗಕ್ಕೆ ನಾನೇ ಹೋಗುವಂಥ ಸಂದರ್ಭ ಬಂದಾಗ ಅವ್ರು ಹೇಳಿದ್ರು, ಅಚಾನಕ್ಕಾಗಿ ಬಂದುಬಿಟ್ರಿ ಮೇಡಮ್ ನೀವು ನನ್ನ ಕಣ್ಮುಂದೆ ಅಂತ. ಆ ರೀತಿ ನಿಮ್ಮ ಲೈಫಲ್ಲಿ ಯಾರನ್ನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ವಸ್ತುಗಳನ್ನ ನೀವು ತಗೊಂಡಿದ್ರೆ ಅಚಾನಕ್ ರೀತಿ 3 ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಒಂದಷ್ಟು ನೀವು ಈ ಹಿಂದೆ ಅನುಭವಿಸಿದ್ದನ್ನು ನೀವು ಕೆಲವು ಜನಗಳಿಗೆ ಹೀಗೇ ಇರಬೇಕು, ನಾನು ಇವ್ರ ಹತ್ರ ಇರಬೇಕು ಅನ್ನುವ ಡಿಸಿಷನ್ ನೀವು ತಗೊಂಡಿದ್ದೀರಿ. ಇಲ್ಲಿ ಕೆಲವರು ಈ ಹಿಂದೆ ಏನು ಮಾಡಿದ್ರಿ ಅಂತ ಹೇಳಿದ್ರೆ ವಿಪರೀತ ಡಿಪ್ರೆಷನ್ಗೆ ಹೋಗಿದ್ದಿದ್ದು, ಈ ಹಿಂದಿನ ತಿಂಗಳುಗಳಲ್ಲಿ ವಿಪರೀತ ಡಿಪ್ರೆಷನ್ಗೆ ಹೋಗಿದ್ದಿದ್ದು, ನಿಮ್ಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಹಗಲು ರಾತ್ರಿ ಅದ್ರ ಬಗ್ಗೆನೇ ಥಿಂಕ್ ಮಾಡೋದು. ಯಾರೇ ಆಗಿರ್ಬೋದು, ಏನೇ ವಿಚಾರ ಆಗಿರ್ಬೋದು, ಈ ವಿಡಿಯೋ ಯಾರು ನೋಡ್ತಾ ಇದ್ರಿ ಒಂದಷ್ಟು ಡಿಪ್ರೆಷನ್ಗೆ ಹೋಗಿರುವ ಲೆವೆಲಲ್ಲೇ ನನಗೆ ಕಾಣಿಸ್ಕೊಳ್ತಾ ಇದ್ರಿ ಅಂತಲೇ ತೋರಿಸುತ್ತೆ. ಹೇಗೆ ಅಂತ ಹೇಳಿದ್ರೆ ಆ ಡಿಪ್ರೆಷನ್ ಇವತ್ತಿಗೆ ನಿಮ್ಗೆ ಯಾವ ಮಟ್ಟಕ್ಕೆ ತಂದಿರುತ್ತೆ, ಮುಂದಿನ ದಿನಗಳಲ್ಲಿ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಯಾರನ್ನ ಎಷ್ಟರ ಮಟ್ಟಿಗೆ ನಂಬಬೇಕು, ನನ್ನ ಜೀವನನ ಯಾವ ರೀತಿ ಇಟ್ಕೊಳ್ಬೇಕು, ಈ 2 ನಿರ್ಧಾರಗಳು ನಿಮಗೆ ಬಂದಿದೆ. ನೀವು ಈ ಹಿಂದಿನ ವ್ಯಕ್ತಿಗಳಿಗೆ ಆಗಿರ್ಬೋದು, ಯಾರು ನಿಮಗೆ ಮೋಸ ಮಾಡಿರಬಹುದು, ಏನೇ ಇರ್ಬೋದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮತ್ತೆ ಬಂದಾಗ ನೀವು ಅವರನ್ನು ಎಷ್ಟರ ಮಟ್ಟಿಗೆ ಇಡಬೇಕು ಅಲ್ಲೇ ಇಡ್ತೀರಿ ಅಂತಲೂ ತೋರಿಸುತ್ತೆ. ಏಕೆಂದರೆ ಅಷ್ಟು ನಿಮಗೆ ಮಾನಸಿಕವಾಗಿ ನೋವು ಕೊಟ್ಟವರು ಮತ್ತೆ ಬಂದು ನಿಮ್ಮನ್ನು ಮಾತಾಡಿಸುವ ಸಾಧ್ಯತೆಯೂ ಈ 3 ತಿಂಗಳಲ್ಲಿ ಇರುತ್ತೆ. ತುಂಬಾ ಯೋಚನೆ ಮಾಡಿ ಅಂಥವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಲೈಫ್ನ ಮತ್ತೆ ಅವರು ಹಾಳು ಮಾಡೋದಕ್ಕೆ ಅಂತಲೇ ಬರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಹೊಸ ಸಂಬಂಧ, ಹೊಸ ಜೀವನ, ಹೊಸ ಕೆಲಸ, ಹೊಸ ಲೈಫ್ ಎಲ್ಲ ಹೊಸತಾಗಿ ಬರುತ್ತೆ ಅಂತಲೇ ಹೇಳುತ್ತೆ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಹೊಸ ಜೀವನಕ್ಕೆ ಪ್ರವೇಶ ಈ 3 ತಿಂಗಳಲ್ಲಿ ಬರ್ತಾ ಇದೆ ಅಂತಲೇ ಹೇಳಬಹುದು. ಆದರೂ ಕೂಡ ನೀವು ಒಂದಷ್ಟು ಈ ಹಿಂದೆ ನಿಮಗೆ ಮೋಸ ಮಾಡಿದಂಥ ವ್ಯಕ್ತಿ ಆಗಿರಬಹುದು, ನೀವು ಯಾರಿಂದ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ರಿಲೇಷನ್ಶಿಪ್ಗಳಲ್ಲಾಗಿರ್ಬೋದು ಮೋಸ ಮಾಡಿದಂತಹ ವ್ಯಕ್ತಿ ಮತ್ತೆ ಬಂದಾಗ ನೀವು ಅವರನ್ನು ತುಂಬಾ ಯೋಚನೆ ಮಾಡಿ ತಗೊಳ್ಬೇಕಾಗತ್ತೆ. ಏಕೆಂದರೆ ನೀವು ಅವರಿಂದ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀರಿ. ಓಕೆ, ಇಲ್ಲಿ ನಿಮ್ಮ ಲೈಫು ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಷ್ಟರ ಮಟ್ಟಿಗೆ ಕಷ್ಟಗಳನ್ನ ಅನುಭವಿಸ್ಬೇಕಾಗಿತ್ತು, ಎಷ್ಟರ ಮಟ್ಟಿಗೆ ನಿಮ್ಮ ಲೈಫು ಹಾಳಾಗಿದೆ, ಅದಕ್ಕೆಲ್ಲ ಅಂತ್ಯದ ದಿನಗಳಿದು. ಇಲ್ಲಿಂದ ನಿಮ್ಮ ಲೈಫೇ ರೀಸ್ಟಾರ್ಟ್. ಇಲ್ಲಿ ನೋಡಿ ಪೇಜು, ಏಸು, ನನಗೆ ಕೋರ್ಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಲೈಫ್ನ ರೀಸ್ಟಾರ್ಟ್ ಮಾಡ್ತೀರಿ. ಬಟ್ ಆದ್ರೂ ಕೆಲವೊಂದು ಸಲ ಹಳೆಯ ವಿಚಾರಗಳನ್ನೇ ನೆನಪು ಮಾಡ್ಕೊಳ್ಳೋದು, ಅದರಿಂದ ನಿಮ್ಗೆ ಹೇಗಾಗ್ಬಿಡುತ್ತೆ, ನಿಮ್ಮ ಭಾವನೆಗಳು ಯಾವ ರೀತಿ ಆಗಿಬಿಡುತ್ತೆ ಅಂತ ಹೇಳಿದ್ರೆ, ಇಲ್ಲಪ್ಪ ನನಗೆ ಸಾಕು, ನನಗೆ ರೆಸ್ಟ್ ಬೇಕು, ಲೈಫಲ್ಲೇ ರೆಸ್ಟ್ ಬೇಕು ಅನ್ನುವ ರೀತಿ ನೀವು ತೊಗೊಂಡು ಹೋಗ್ಬಿಡ್ತೀರಿ. ನೀವು ಏನು ಈ ಹಳೆಯ ಜನಗಳಿಗೆ ಎಂಟರ್ಟೈನ್ ಮಾಡೋದು, ನಿಮ್ಮ ಮನಸ್ಸಿಗೆ ನೋವು ಮಾಡೋರನ್ನ ಎಂಟರ್ಟೈನ್ ಮಾಡೋದು, ಈ ರೀತಿಯೆಲ್ಲ ಮಾಡೋದ್ರಿಂದ ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಕಂಡ್ರೂ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಏಳ್ಗೆನೆ ಸಹಿಸದೇ ಇರುವಂಥ ರೀತಿ ಮಾಡಬಹುದು. ಸೊ ಇಲ್ಲಿ ಮುಂದಿನ 3 ತಿಂಗಳಲ್ಲಿ ನಿಮ್ಮ ಜೀವನ ಇದೆಯಲ್ವಾ, ನಿಮಗೆ ನೋವು ಕೊಟ್ಟೋರೆದ್ರಾಗ್ಬೋದು, ಅಥವಾ ನೀವು ಯಾವುದಾದ್ರೂ ವಸ್ತುಗಳನ್ನ ತೊಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರೆ ಅಚಾನಕ್ಕಾಗಿ ಅವ್ರು ನಿಮ್ಮ ಲೈಫ್ಗೆ ಎಂಟ್ರಿ ಕೊಡೋದು. ಹಣದ ವಿಚಾರದಲ್ಲಿ ಅಷ್ಟೇ ಒಳ್ಳೊಳ್ಳೆ ಅವಕಾಶಗಳು ತೆರೆದುಕೊಳ್ಳುವಂಥ ಸಂದರ್ಭ ಬಂದಿದೆ.
ಸಂಬಂಧಗಳಲ್ಲೂ ಅಷ್ಟೇ, ಹೊಸ ಸಂಬಂಧ ನಿಮ್ಮ ಜೀವನಕ್ಕೆ ಪ್ರವೇಶ ಈ 3 ತಿಂಗಳಲ್ಲಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ನಂಬುವ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ, ಸಿಹಿ ನಾನೇನು ಹೇಳಿದೆ ನಿಮಗೆ, ಹೊಸ ಆಪರ್ಚುನಿಟೀಸ್ ನಿಮಗೆ ಬಾಗಿಲು ತಟ್ಕೊಂಡು ಬರ್ತಾ ಇದೆ ಈ 3 ತಿಂಗಳಲ್ಲಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ನೀವು ಸಾಕಷ್ಟು ಹತ್ತಿದ್ದೀರಿ, ಈ ಹಿಂದಿನ ತಿಂಗಳುಗಳಲ್ಲಿ ಸಾಕಷ್ಟು ಹತ್ತಿದ್ದೀರಿ, ಸಾಕಷ್ಟು ಮನಸ್ಸಿಗೆ ನೋವಾಗಿದೆ, ಸಾಕಷ್ಟು ನೀವು ತುಂಬಾ ಕುಗ್ಗಿ ಹೋಗಿದ್ದೀರಿ. ಅದಕ್ಕೆಲ್ಲ ಅಂತ್ಯದ ತಿಂಗಳು ಇದು. ಈ ತಿಂಗಳು ಅಂತ್ಯದ ತಿಂಗಳು ಅಂತಲೇ ಹೇಳ್ಬೋದು. ಮುಗೀತು. ಈ ನೋವು ಕೊಟ್ಟವರಾಗಿರಬಹುದು, ನೋವು ಪಡೆದಿದ್ದಾಗಿರ್ಬಹುದು, ಏನೇ ಇರ್ಬೋದು, ಅದಕ್ಕೆ ಅಂತ್ಯ ನೀವು ಪಡೆದಾಗಿದೆ ಅಂತಲೇ ಹೇಳ್ಬೋದು. ಅಂತ್ಯ ಪಡೆದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ತಾ ಇದೆ. ಹೊಸ ಲೈಫ್, ಹೊಸ ಜೀವನ, ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿದೆ ಅಂತಲೇ ಹೇಳ್ಬೋದು. ಸೊ ನೀವು ನಂಬುವ ದೇವರು ಕೂಡ ಆಪರ್ಚುನಿಟೀಸ್ ಅಂತ ಕೊಟ್ಟಿದೆ. ಅಂದರೆ ನಿಮ್ಗೆ ಹೊಸ ಅವಕಾಶ ಇದೆ, ನಿನ್ನ ಲೈಫಲ್ಲಿ ಒಳ್ಳೆಯ ಅವಕಾಶ ಬಂದಿದೆ, ಬರ್ತಾ ಇದೆ, ಬರಲಿದೆ ಅನ್ನುವ ರೀತಿಯಲ್ಲೇ ಸಂದೇಶ ಕೊಟ್ಟಿದೆ. ಸೊ ಇದು ಇವತ್ತಿನ ಮೊದಲನೆಯ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ನೀವು ನಂಬುವ ದೇವ್ರನ್ನ 3 ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಮುಂದಿನ 3 ತಿಂಗಳಲ್ಲಿ ಯಾವ ವಿಚಾರದಿಂದ ಎಚ್ಚರಿಕೆಯಾಗಿರಬೇಕು, ಯಾವ ವಿಚಾರ ಎದುರಾಗುತ್ತೆ, ಲೈಫಲ್ಲಿ ಏನಾಗ್ತಾ ಇದೆ. ಓಕೆ, ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಿಮಗೆ ಈಗ ಆಲ್ರೆಡಿ ಹೇಗಾಗಿದೆ ಅಂತ ಹೇಳಿದ್ರೆ, ಯಾರ ಮೇಲೂ ವಿಶ್ವಾಸ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ಆ್ಯಕ್ಚುಲಾಗಿ ಅದೇ ರೀತಿ ನಿಮಗೂ ಕೂಡ ಮಾಡಿಟ್ಟಿದ್ದಾರೆ. ಕೆಲವೊಂದು ನಿಮ್ಮಿಂದ ದೂರ ಆಗಿರುವಂಥದ್ದು ಆಗಿರಬಹುದು, ಯಾರೇ ಇರ್ಬೋದು. ಕೆಲವ್ರ ಲೈಫಲ್ಲಿ ಮಕ್ಕಳು ದೂರ ಆಗಿರ್ತಾರೆ, ಕೆಲವ್ರ ಲೈಫಲ್ಲಿ ಅತ್ತೆ ಮಾವ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಅಕ್ಕ ತಂಗಿ ಎಲ್ಲರೂ ದೂರ. ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ದೂರ, ರಿಲೇಷನ್ಶಿಪ್ಪು, ಲವ್ ಯಾವುದೇ ದೂರ ಆಗಿದ್ದಾರೆ. ಆ ಸಂದರ್ಭ ಆ ರೀತಿ ತಂದು ಹಾಕ್ತು ದೂರ ಆಗಿದ್ದಾರೆ. ಇದರಿಂದ ನೀವು ಯಾವ ರೀತಿ ಆಗಿದ್ದೀರಿ ಅಂತ ಹೇಳಿದ್ರೆ, ಎಲ್ಲ ಒಂಥರ ಬ್ಲೈಂಡ್ ಆಗಿದೆ ನಿಮಗೆ. ಯಾವ ಸರಿಯಾದ ನಿರ್ಧಾರ ತಗೊಳ್ಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಕೆಲಸದ ವಿಚಾರಗಳಲ್ಲೂ ಅಯ್ಯೋ ನಾನು ಎಷ್ಟು ಕೆಲಸ ಮಾಡಿದ್ರೂ ಅಷ್ಟೇ ಅನ್ನುವ ಭಾವ ನಿಮಗೆ ಉಂಟಾಗಿದೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಸಂಬಂಧಗಳು, ಈ ರಿಲೇಷನ್ಶಿಪ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಏನೇ ಇರ್ಬೋದು, ಕೆಲವೊಂದು ಸಂಬಂಧಗಳು ಸರಿ ಹೋಗುವ ಸಂದರ್ಭ ಬರ್ತಾ ಇದೆ. ಆದಷ್ಟು ನೀವು ಯಾವ ಸಂಬಂಧಗಳಾಗಿರಬಹುದು ಅದನ್ನು ಬೇಗನೆ ಬಿಟ್ಕೊಡಲ್ಲ. ಬಿಟ್ಟು ಹೋಗಿರೋದನ್ನ ಬೇಗ ರೀಕನೆಕ್ಟ್ ಕೂಡ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಅಂಥ ಸಂಬಂಧಗಳು ಏನು ಬಿಟ್ಟೋಗಿತ್ತು ನಿಮ್ಮಲ್ಲಿ, ಅದು ಕೂಡ ರೀಕನೆಕ್ಟ್ ಆಗುವ ಸಾಧ್ಯತೆ ಇದೆ. ಇದಕ್ಕಾಗಿ ನೀವು ತುಂಬಾ ಯೋಚನೆನೂ ಮಾಡಿದಿರಿ, ಚಿಂತೆನೂ ಮಾಡಿದಿರಿ, ಎಲ್ಲ ಆಗಿದೆ. ಕೆಲಸದ ವಿಚಾರದಲ್ಲಿ ನಾನು ಇನ್ನೇನು ಕೆಲಸ ಮಾಡೋಕ್ಕಾಗದೇ ಇಲ್ವೇನೋ, ನನ್ನ ಕೈಯಲ್ಲಿ ಆಗದೇ ಇಲ್ವೇನೋ, ಈ ರೀತಿ ನಿಮಗೆ ನೀವೇ ನೀವೇ ಫೀಲ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ನಿಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಿಮ್ಮ ಎಮೋಷನ್ಸಿಂದಾನೆ ನಿಮ್ಮ ಆರೋಗ್ಯನೂ ಕೂಡ ಹಾಳು ಮಾಡ್ಕೊಳ್ತೀರಿ. ಹಾಗೆ ಮಾಡಬೇಕಾಗಿರೋ ಕೆಲಸಗಳು ಕೂಡ ಮರಿತೀರಿ. ಆ ಎಮೋಷನ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಲೆಕ್ಕಕ್ಕೆ ಈ ಒಂಥರ ಹಾಸಿಗೆ ಹಿಡ್ದಿರೋ ರೀತಿ ಇರ್ತಾರೆ, ಒಂಥರ ಬೆಡ್ ರಿಡನ್ ಆಗಿರೋ ಥರ. ಇಲ್ಲಿ ಏನೂ ಇರಲ್ಲ, ಆರೋಗ್ಯದಲ್ಲೂ ಏನೂ ಇರಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಬೇಡದ ಯೋಚನೆ ಮಾಡ್ಕೊಂಡು ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನ ಕೊಡ್ತಾ ಇಲ್ಲ. ನಿಮ್ಮ ಸುತ್ತ ಇರುವ ಜನಗಳು ನಿಮಗಾಗಿ ನೀವೇನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಇದ್ದೀನಿ ನಡಿ ಅನ್ನುವ ರೀತಿಯ ಜನಗಳಿದ್ದಾರೆ. ಅಂಥವ್ರನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಿಮ್ಗೆ ಇದರಲ್ಲಿ ಖುಷಿ ಸಿಗ್ತಾ ಇದೆ. ಅಳೋದು, ಕರೆಯೋದು, ನೋವನ್ನು ಕೊಡೋದು, ನೋವನ್ನು ಅನುಭವಿಸೋದು, ಇದರಲ್ಲಿ ಖುಷಿ ಸಿಗ್ತಾ ಇದೆ. ನೀವೇನಾದರೂ ಈ ಹಳೆಯ ವಿಚಾರಗಳನ್ನ ಯಾವುದೋ ಒಂದು ವ್ಯಕ್ತಿನೋ ಅಥವಾ ಒಂದು ವಸ್ತುನೋ ಅಥವಾ ಏನೋ ಒಂದು ನಿಮ್ಮ ಕೈ ಜಾರಿ ಹೋಗಿದೆ, ಆಲ್ರೆಡಿ ಕೈ ತಪ್ಪು ಹೋಗಿದೆ. ಯಾಕೆ ಅದ್ರ ಬಗ್ಗೆನೇ
ಥಿಂಕ್ ಮಾಡ್ತಾ ಹೋಗೋದು. ಯಾಕೆ, ಅದರಿಂದ ಏನು ಯೂಸ್ ಇದೆ ನಿಮಗೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಏನು ಸಿಗೋದಾದರೂ ಇದೆ. ಮುಂದೆ ಏನು ಮಾಡಬೇಕು ಅಂತ ನೀವೇನಾದರೂ ರೆಡಿಯಾಗಿ ಹೊರಟ್ರೆ, ದುಡಿಬೇಕು, ನಾನೇನೋ ಕೆಲಸ ಮಾಡಬೇಕು, ಅಥವಾ ನಾನೇನೋ ಬಿಸ್ನೆಸ್ಸಲ್ಲಿ ಮಾಡಬೇಕು, ಅಥವಾ ನನ್ನ ಲೈಫ್ ಇನ್ನೊಂದಿದೆ, ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೋದರೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ನಿಮಗೆ ಒಂದು ಒಳ್ಳೆಯ ಏನು ಮನಸ್ಸಿಗೆ ಸಮಾಧಾನ ಆಗುವಂತಹ ದಿನಗಳು ಮುಂದೆ ಬರೋದಿದೆ. ಮುಂದಿನ ದಿನಗಳಲ್ಲಿ ನೀವು ಯಾವ ವ್ಯಕ್ತಿಯನ್ನು ಇಷ್ಟು ಮಿಸ್ ಮಾಡಿಕೊಂಡ್ರಿ, ಯಾವ ಸಂಬಂಧಗಳನ್ನ ನೀವು ಕಳ್ಕೊಂಡಿದ್ರಿ, ಈ ರೀಡಿಂಗ್ ನೋಡ್ತಾ ಇರೋರ್ದು ಅದೇ ರೀತಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅದೇ ಸಂಬಂಧ ಮತ್ತೆ ಮಾತಾಡುವಂತಹ ಸಂದರ್ಭ ಬರಬಹುದು. ಒಂದಷ್ಟು ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ದುಡಿಮೆಯ ಕಡೆಯೂ ನೀವು ಯೋಚನೆ ಮಾಡ್ತಾ ಇಲ್ಲ, ಬೇಡದ ವಿಚಾರಗಳಿಗೆ ಹಣನೂ ಕೂಡ ಪೋಲ್ ಮಾಡ್ಕೊಳ್ತೀರಿ. ದಯವಿಟ್ಟು ನೀವು ನಿಮ್ಮ ಬಗ್ಗೆ, ನಿಮ್ಮ ಒಬ್ಬರ ಬಗ್ಗೆ ಕೇರ್ ಮಾಡ್ಕೊಂಡು ಹೋದಾಗ ಒಂದು ಒಳ್ಳೆಯ ವೈಬ್ ಇನ್ನು 1-1.5 ತಿಂಗಳಲ್ಲಿ ನೀವು ಪಡಿಬೋದು ಅಂತಲೇ ಹೇಳ್ತೀನಿ ನಾನು. ಬೇಡ, ಆಗಿದ್ದಾಗೋಯ್ತು, ಮರ್ತು ಬಿಡೋಣ ಅಂತ ಹೇಳಿ ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋಗಿ. ಮುಂದಿನ ದಿನದ್ದೇನು, ಇವತ್ತು ಏನು ದಿನ, ಇವತ್ತು ನಾನು ಏನು ಮಾಡಬೇಕು, ಒಂದು ಟೈಮ್ ಟೇಬಲ್ನ ಬರ್ಕೊಳ್ಳೋದು. ನಾನು ಇವತ್ತು ಏನು ಮಾಡಬೇಕು, ಇವತ್ತೇನು ಬಿಡಬೇಕು. ಯಾವುದೋ ನೀವು ಒಂದೇ ವಿಚಾರನ ಇಟ್ಕೊಳ್ಳೋದು, ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಳೋದು, ಬಂದವ್ರ ಹತ್ರನೂ ಕೂಡ ಅದೇ ಮಾತಾಡೋದು, ಹೋದವ್ರ ಹತ್ರನೂ ಅದೇ ಕೂಡ ಮಾತಾಡೋದು, ಫೋನ್ ಎತ್ಕೊಂಡ್ರೆ ಬರೀ ಅದೇ ವಿಚಾರದ ಬಗ್ಗೆ ಸರ್ಚ್ ಮಾಡೋದು. ಇದರಿಂದ ಏನು ಲಾಸ್ ಮಾಡ್ಕೊಳ್ತಿದ್ದೀರಾ ಅಂದರೆ, ನಿಮ್ಮ ದುಡಿಮೆನ ಲಾಸ್ ಮಾಡ್ಕೊಳ್ತಿದ್ದೀರಿ, ನಿಮ್ಮ ಟೈಮ್ನ ಲಾಸ್ ಮಾಡ್ಕೊಳ್ತಿದ್ದೀರಿ. ನಿಮ್ಮ ಜೊತೆಗೆ ಇದ್ದಾರಲ್ಲ, ನಿಮ್ಮ ಜೊತೆಲಿ ಯಾರ್ಯಾರು ಇದ್ದಾರಲ್ಲ, ನಿಮ್ಮ ಕೆಲಸಕ್ಕೆ ಬಾಳಕೆಗೆ ಬರ್ತಾರೆ, ಅವರು ನಿಮ್ಮ ಜೀವನಕ್ಕೆ ಬಾಳ್ಕೆಗೆ ಬರ್ತಾರೆ. ಅವರನ್ನು ಸರಿಯಾದ ರೀತಿಗೆ ನೀವು ಬಳಸ್ಕೊಳ್ತಾ ಇಲ್ಲ ಅಂತಲೇ ನಾನು ಹೇಳ್ಬೋದು. ಅವರನ್ನು ನಿಮಗೆ ಒಳ್ಳೆಯ ದಾರಿ ಅವರೆಲ್ಲ, ಬಟ್ ನಿಮಗೆ ಬಳಸ್ಕೊಳ್ಳೋದು ರೀತಿ ಗೊತ್ತಾಗ್ತಾ ಇಲ್ಲ. ನೀನು ಈ ಕೆಲಸ ಮಾಡು, ಈ ಕೆಲಸದಿಂದ ಆಗತ್ತೆ ಬಿಡುತ್ತೆ, ನೀವು ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ತಿರೋ ಬಿಡ್ತಿರೋ, ನೀವು ಯಾವುದೋ ಒಂದು ಕೆಲಸನೋ ಅಥವಾ ಯಾವುದೋ ಒಂದು ಬಿಸ್ನೆಸ್ ವಿಚಾರನೋ ಅಥವಾ ನಿಮ್ಮ ಜೀವನ ಸರಿ ಮಾಡ್ಕೊಳ್ಳುವಂಥದ್ದು, ಅವ್ರ ಹತ್ರ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡಿ. ಮುಂದಿನ ದಿನಗಳನ್ನ ನಂಗೆ ಈ ಥರ ನಿನ್ನಿಂದ ಹೆಲ್ಪ್ ಬೇಕು ಅಂತ ಕೇಳಿ ಮಾಡ್ತಾರೆ. ಹೆಲ್ಪ್ ಅಂದರೆ ದುಡ್ಡಿನ ವಿಚಾರನೇ ಅಲ್ಲ, ಸಮಾಧಾನವಾಗಿ 4 ಮಾತಾಡ್ತಾರಲ್ಲ, ಅದು ಕೂಡ ದೊಡ್ಡ ಹೆಲ್ಪ್ ಅಂತಲೇ ಹೇಳ್ಬೋದು. ಓಕೆ, ನೀವೇನಾದರೂ ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋದರೆ, ಈ ಹಿಂದೆ ಏನೇನು ಕಳ್ಕೊಂಡಿದ್ರಿ ಅಲ್ವಾ, ಅದಾಗ ಅದೇ ನಿಮ್ಮ ಹಿಂದೆ ಬರೋದಕ್ಕೆ ಶುರುವಾಗುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಮ ಜೀವನ, ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋದಾಗ, ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೀವು ನಿಮ್ಮ ದಾರಿನ ನೋಡ್ಕೊಂಡು ಹೋದಾಗ ಆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳಬಹುದು. ಅದೇ ರೀತಿ ಇದೆ ಇಲ್ಲಿ ಎಲ್ಲ ಆಗೋಗ್ಬಿಟ್ಟಿದೆ, ನನ್ನ ಲೈಫೇ ಮುಗಿದೋಗ್ಬಿಟ್ಟಿದೆ, ಏನೂ ಗೊತ್ತಾಗ್ತಿಲ್ಲ, ಬ್ಲ್ಯಾಂಕಾಗಿ ನೀವೇ ಬ್ಲಾಕ್ ಮಾಡ್ಕೊಂಡಿರೋದು. ಬೇಡದ ವಿಚಾರಗಳೆಲ್ಲ ಥಿಂಕ್ ಮಾಡಿ. ನೀವು ನಂಬುವ ದೇವರಿಂದ ಏನು ಬರ್ತಾ ಇದೆ ಮೆಸೇಜ್ ಅಂದರೆ, ಆಸ್ಕ್ ಯುವರ್ ಏಂಜಲ್ ಅಂತ. ನೀವು ಯಾವ ದೇವಿನ ನಂಬ್ತಿರೋ, ಯಾವ ದೇವಿ ಹತ್ರ ಅಪ್ಪಣೆಗಳನ್ನ ಕೇಳ್ತಿರೋ, ಅಥವಾ ರಾಯರ ಹತ್ರ ಅಪ್ಪಣೆ ಏನಾದರೂ ಕೇಳ್ತಿರೋ, ಅಥವಾ ಮತ್ತೊಂದು ದೇವಿನ ಯಾವ ರೀತಿ ಅರ್ಚನೆ ಮಾಡಿಸ್ತಿರೋ, ನಿಮ್ಮ ರಿಲಿಜನ್ಗಳಲ್ಲಿ ಯಾವ್ಯಾವ ರೀತಿಯ ಯಾವ್ಯಾವ ದೇವಿ ಇದ್ದಾರೆ ಅವ್ರಿಗೆ ನೀವು ಒಂದು ಸಂದೇಶ ಹಾಕಿ, ನನ್ನ ಮನಸ್ಸಲ್ಲಿ ಇಷ್ಟು ನೋವಿದೆ, ನನ್ನ ಜೀವನದಲ್ಲಿ ಇದು ಬೇಕು, ನನ್ನ ಲೈಫನ್ನು ಈ ರೀತಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ನೀನು ನನಗೆ ನೆರವೇರಿಸು, ಕೇಳ್ಕೊಳ್ಳಿ. ಯಾರೋ ಒಬ್ಬರು ಬರ್ತಾರೆ, ಒಂದು ಹೆಣ್ಣಿನ ರೀತಿಯಲ್ಲಿ ಯಾರೋ ಒಬ್ಬರು ಬರ್ತಾರೆ, ಯಾರೋ ಜೀವನದಲ್ಲಿ ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳೋದಕ್ಕೆ ಅಂತಲೇ ಬರ್ತಾರೆ. ದೇವಿ ಯಾವಾಗಲೂ ಕಿರೀಟ ಹೊತ್ಕೊಂಡೆಲ್ಲ ಬರಲ್ಲ. ನಮ್ಮಮ್ಮನೋ ಅಥವಾ ನಮ್ಮ ಅಕ್ಕ ತಂಗಿಯರೋ, ಯಾರೋ ಫ್ರೆಂಡ್ಸೋ, ಯಾರೋ ಒಬ್ರು ಬರ್ತಾರೆ ಅದೇ ಲೆಕ್ಕಕ್ಕೆ, ಈ ಥರ ಮಾಡು, ನೀನು ಏನೋ ಒಂದು ಆಗುತ್ತೆ, ನೀನು ಈ ಥರ ಇರು, ಆ ಥರ ಹೇಳೋದಕ್ಕೆ ಅಂತಲೇ ದೇವಿಗಳು ಬರ್ತಾರೆ. ದೇವಿ ಅಂದ್ರೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ದೇವಿ ಅಂದರೂ ಕೂಡ ನಮ್ಮ ದೇಹದಲ್ಲಿ ಒಂದು ಬ್ಲಾಕೇಜ್ ಇರುತ್ತೆ. ಅವರೇ ಬರಬೇಕು. ಅಲ್ಲಿ ಹೇಳಬೇಕಂದ್ರೆ, ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಅವರೇ ಬರಬೇಕು, ಅವರೇ ಬಂದು ಹೇಳಬೇಕು,
ಇದನ್ನು ಮಾಡಿ ನೀನೇನೋ ಆಗುತ್ತೆ ನಿನಗೆ ಅಂತ. ಸೊ ಇಲ್ಲಿ ಕ್ವೀನ್ ಆಫ್ ಕಪ್ಸು ಇದೆ. ನೀವು ಯಾರಿಗೇನು ಕೊಡ್ತೀರೋ ಅದನ್ನೇ ಪಡಿಬಹುದು. ಅದೇ ನೀವು ಸಿಟ್ಟಲ್ಲಿ ಕೊಟ್ಟರು ಅದನ್ನೇ ನೀವು ಪಡಿಬಹುದು. ಅದೇ ರೀತಿ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ನೀವು ನಿಮ್ಮ ಜೀವನದ ದಾರಿ ನೋಡಿಕೊಂಡು ಒಂದು ಒಳ್ಳೆಯ ದೇವಿಯ ಆರಾಧನೆನೋ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋದರೆ ನೀವು ಈ ಹಿಂದೆ ಕಳೆದಿದ್ದನ್ನು ಪಡ್ಕೊಳ್ತೀರಿ ಈ 3 ತಿಂಗಳಲ್ಲೇ ಅಂತ ಬಂದಿದೆ. ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮೂರನೇ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರು ನೀವು ನಂಬುವ ದೈವ ದೇವಿನ ದೇವ್ರನ್ನ ನೆನ್ಪು ಮಾಡ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಮುಂದಿನ 3 ತಿಂಗಳ ಭವಿಷ್ಯ ಹೇಗಿದೆ, ಏನೆಲ್ಲ ಬದಲಾವಣೆ ಇದೆ, ನಿಮ್ಮ ಜೀವನಕ್ಕೆ ಏನು ಬರೋದಿದೆ, ಇದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸ್ಟ್ರಗಲ್ ಮಾಡ್ತಿದ್ದೀರಿ ಜೀವನದಲ್ಲಿ, ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು, ಕೆಲಸದ ವಿಚಾರಕ್ಕಾಗಿರ್ಬೋದು, ಹಣದ ವಿಚಾರದಲ್ಲಾಗಿರ್ಬೋದು, ಒಂದಷ್ಟು ಸ್ಟ್ರಗಲ್ ಮಾಡ್ತಿದ್ದೀರಿ. ನಿಮ್ಮನ್ನು ಹಾಳು ಮಾಡೋದಕ್ಕೆ ಅಂತಲೇ ಒಂದಷ್ಟು ಜನ ಹುಟ್ಕೊಳ್ತಾ ಇದ್ದೀರಿ. ನಿಮ್ಮ ದಾರಿನ ನೀವು ನೋಡ್ಕೊಳ್ತಾ ಇದ್ದೀರಿ. ಯಾವಾಗಲೂ ಹಾಗೆ ಅಲ್ಲ. ಈ 3rd ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದ್ಭುತವಾಗಿದೆ ಕಾರ್ಡ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇದನ್ನು. ಈಗ ಈ ಕಾರ್ಡ್ನ ಯಾರು ಪ್ರೆಸೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ವೆರಿ ಗುಡ್. ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋಗ್ತಾ ಇದ್ರಿ. ನಾನು ಇದೇ ಕೆಲಸ ಮಾಡಬೇಕು, ನಾನು ನನ್ನ ಜೀವನದಲ್ಲಿ ಸ್ಟ್ರಗಲ್ ಮಾಡಬೇಕು, ನಾನೇನೋ ನನ್ನ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನುವ ಭರದಲ್ಲಿ ನೀವಿದ್ದೀರಿ. ನಿಮ್ಮ ಹಿಂದೆ ಯಾವ ರೀತಿ ಜನಗಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಹೇಗೆ ತುಳಿಬೇಕು, ನಿಮ್ಮನ್ನು ಹೇಗೆ ಹಾಳು ಆಗಬೇಕು, ನಿಮ್ಮನ್ನು ಹೇಗೆ ಹಾಳು ಮಾಡಬೇಕು, ಇವರು ಇಷ್ಟರೊಳಗೆ ಹಾಳಾಗ್ತಾರೆ. ಬರೀ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಇದು ಮಾಡೋದು, ನಿಮ್ಮನ್ನು ಡೌನ್ಫಾಲ್ ಮಾಡೋದಕ್ಕೆ ಅಂತಲೇ ಅಂತ ಜನಗಳು ಹುಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಹೊಡೆತ ಕೊಡೋದಕ್ಕೆ ಅಂತಲೇ ಜನಗಳಿದ್ದಾರೆ. ಆದರೂ ಇಲ್ಲಿ ಮೇಜರ್ ಕಾರ್ಡ್ ಎಂಪ್ರೆಸ್ ಬಂದಿರೋದ್ರಿಂದ ಯಾರು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾರು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಯಾವಾಗಲೂ ಅಷ್ಟೇ, ಕರ್ಮ ನಾವೇನು ನಮ್ದೇನಿದೆ ಅದನ್ನು ಮಾತ್ರ ಫೋಕಸ್ ಮಾಡಿ ನೋಡ್ಬೇಕು. ಇಲ್ಲಿ ಕಾರ್ಡ್ ನೋಡ್ತಾ ಇರೋರು ಅದೇ ರೀತಿ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಿಮ್ಮನ್ನು ಮ್ಯಾನುಪುಲೇಟ್ ಮಾಡೋಕ್ಕೆ ಅಂತಲೇ ಈ 3 ತಿಂಗಳಲ್ಲಿ ಜನಗಳು ಬರ್ತಾರೆ. ದಯವಿಟ್ಟು ಅವ್ರ ಕಡೆ ಗಮನ ಕೊಡಬೇಡಿ, ಅವ್ರಿಗೆ ಶಾಪ ಹಾಕಬೇಡಿ, ಅವ್ರ ಹತ್ರ ಕೆಡ್ದಾಗ ಮಾತಾಡಬೇಡಿ, ನೀನು ಈ ಥರ ಮಾಡ್ತಿದ್ದೀಯಾ ಅಂತಲೂ ಹೇಳಬೇಡಿ. ಗೊತ್ತಿಲ್ಲದವ್ರ ಥರನೇ ಇದ್ದು ಬಿಡಿ. ಯಾವಾಗಲೂ ನಮ್ಮ ಶತ್ರುಗಳಿಗೆ ಹೇಗಿರ್ಬೇಕು ಗೊತ್ತಾ, ನಮಗೇನು ಗೊತ್ತಾಗ್ತಾ ಇಲ್ಲ, ಅವರು ಹೊಡೆದ್ರೂ ನನಗೆ ಗೊತ್ತಾಗಿಲ್ಲ ಅನ್ನುವ ರೀತಿಯಲ್ಲೇ ಇರಬೇಕು. ಹೊಡೆದಿದ್ದು ಗೊತ್ತಾಯಿತು ನಿಮಗೆ ಅಂತ ಅಂದಾಗ ಇವ್ರು ಏನೋ ಒಂದು ಮಾಡ್ತಾನೆ ನೆಕ್ಸ್ಟ್ ಅಂತ ಎಚ್ಚೆತ್ಕೊಂಡು ಬಿಡ್ತಾರೆ. ಅದು ಇನ್ನೊಂದು ಏಟ್ ಕೊಡೋದಕ್ಕೆ ರೆಡಿಯಾಗಿರುತ್ತೆ, ಅಥವಾ ನೀವು ಇನ್ನೊಂದು ಏಟ್ ಕೊಡೋದಕ್ಕೆ ಅಂತ ರೆಡಿ ಮಾಡಿ. ಏನೂ ಮಾಡಬೇಡಿ, ನೀವು ಈಗ ಏನು ಫೋಕಸ್ ಮಾಡ್ತಿದ್ರಿ ಅದೇ ರೀತಿಯೇ ಮಾಡಿ. ಇಲ್ಲಿ ನಿಮ್ಮ ಕೆಲಸ ಸಿಗುವಂಥ ಸಾಧ್ಯತೆ ಇದೆ. ಯಾರ್ಯಾರು ಕೆರಿಯರ್ ವಿಚಾರದಲ್ಲಿ ಇದ್ದೀರಿ, ಒಂದು ಒಳ್ಳೆಯ ಪೋಸ್ಟಿಂಗಿಗೆ ಹೋಗ್ತೀರಿ, ಒಂದು ಒಳ್ಳೆಯ ಇಂಟರ್ವ್ಯೂ ಕಂಪ್ಲೀಟ್ ಮಾಡ್ತೀರಿ, ಒಂದು ಒಳ್ಳೆಯ ಕೆಲಸ ನಿಮಗೆ ಕೆರಿಯರ್ ಹುಡ್ಕೊಂಡು ಬರುತ್ತೆ, ಒಳ್ಳೆಯ ಅಧಿಕಾರದಲ್ಲಿರುವಂಥದ್ದು ಬರುತ್ತೆ, ಪ್ರಮೋಷನ್ಗೆ ಏನಾದ್ರು ನೋಡ್ತಾ ಇದ್ರೆ ಬರುತ್ತೆ. ಹೌದು, ಆದರೆ ಆಗುವುದರೊಳಗೆ 3ನೇ ವ್ಯಕ್ತಿಗಳಿಂದ ತಲೆನೋವು, ಕಿರಿಕಿರಿ ಎಲ್ಲನೂ ನಡೀತಿದೆ. ನಿಮ್ಮ ಜೀವನದಲ್ಲಿ ನೀವೇನೋ ಒಂದು ಮಾಡ್ಕೊಳ್ಬೇಕು ಅಂತ ಹೇಳಿ ಹೋಗ್ತಾನೆ ಇರ್ತೀರಿ. 3ನೇ ವ್ಯಕ್ತಿಗಳು, ಒಂದು ಸಂಬಂಧದಲ್ಲಿ 3ನೇ ವ್ಯಕ್ತಿ ಬಂದು ಹಾಳು ಮಾಡ್ತಾ ಇದ್ದಾರೆ, ಇನ್ನೊಂದು ಕೆಲಸದ ವಿಚಾರದಲ್ಲಿ 3ನೇ ವ್ಯಕ್ತಿಗಳು ಬಂದು ಹಾಳು ಮಾಡ್ತಾ ಇದ್ದಾರೆ, ಇನ್ನೊಂದು ಆಫೀಸಲ್ಲಿ ಕೊಲೀಗ್ಸೋ ಇನ್ನೊಂದೋ ಮತ್ತೊಂದು ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಗೇನಾಗ್ತಾ ಇದೆ ಅಂತ ಹೇಳಿದ್ರೆ ಮನಸ್ಸಿಗೆ ಸಿಕ್ಕಾಬಟ್ಟೆ ನೋವು, ಒಂಥರ ಶಾಕ್ ಆಗುವ ರೀತಿ, ನನ್ನ ಕೈಯಲ್ಲಿ ಆಗೋದೇ ಇಲ್ವೇನೋ ಅನ್ನುವ ರೀತಿ, ಈ ರೀತಿ ಎಲ್ಲನೂ ಇದೆ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಿ ಪೇಷನ್ಸ್ ಆಗಿರಿ. ನಿಮ್ಮ ನೆಕ್ಸ್ಟ್ ದಾರಿ ಏನು ನಿಮ್ಮ ಶತ್ರುಗಳದು ಅಂತ ಹೇಳಿದ್ರೆ ಈ 3 ತಿಂಗಳಲ್ಲೇ ಮಾಡುವಂಥದ್ದು. ನೀವು ನಿಮ್ಮ ದಾರಿ ನೋಡ್ಕೊಂಡು ಹೋಗ್ತಾನೇ ಇದ್ದೀರಿ. ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿಯಲ್ಲೋ ಅಥವಾ ಎಲ್ಲೆಲ್ಲಿ ಇದ್ದಾರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ನಾನು ಯಾರ ಬಗ್ಗೆ ಹೇಳಿರ್ತೀನಿ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಅನ್ನೋದು ನಿಮಗೆ ಒಂದು ಸೆನ್ಸ್ ವರ್ಕ್ ಆಗಿರುತ್ತೆ ಆಲ್ರೆಡಿ. ನೆಕ್ಸ್ಟ್ ನಿಮಗೆ ಚುಚ್ಚು ಮಾತಾಡೋದು ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಮಾಡೋದು, ನಿಮ್ಮ ಜೀವನದಲ್ಲಿ 3ನೇ ವ್ಯಕ್ತಿ ಬರೋದು ಎಲ್ಲ ನೆಕ್ಸ್ಟ್ ನಿಮ್ಮ ಶತ್ರುಗಳ ಹಾದಿ
ಏನೋ ಒಂದು ಬೇಡದ ಕ್ಷುದ್ರ ದೇವತೆಗಳಿಗೆ ಹೋಗಿ ಪೂಜೆ ಮಾಡೋದು, ವಾಮಾಚಾರ ಮಾಡಿಸೋದು, ನೀವು ಹಾಳಾಗಬೇಕು ಅನ್ನೋದಕ್ಕೆ ಪಾಪ ಅವರು ಸ್ಟ್ರಗಲ್ ಮಾಡೋದು. ನಿಮ್ಮ ಸಂಬಂಧಗಳಲ್ಲೂ ಕೂಡ ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಸೇರದೇ ಇರುವಂಥ ರೀತಿ ಅವರು ಮಾಡಬಹುದು. ಕೆಲಸದ ವಿಚಾರಗಳಲ್ಲಿ ಆ ಕೆಲಸ ನಿಮಗೆ ಕೈಗೆ ಸಿಗಬಾರ್ದು ಅನ್ನುವ ರೀತಿ ಕಟ್ಟಾಕುವಂಥದ್ದು. ನಾನು ನಿಮಗೆ ರೆಮಿಡೀಸ್ ಕೂಡ ಹೇಳ್ತೀನಿ. ಈ ರೀಡಿಂಗ್ ಯಾರು ನೋಡ್ತಿದ್ದೀರಿ, ನೀವು ಪಾಪ ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋಗ್ತಾ ಇದ್ರಿ, ಆದರೆ ನಿಮ್ಮನ್ನ ಬದುಕೋಕೆ ಬಿಡಲ್ಲ. ಇಲ್ಲಿ ಇದೇ ಆಗ್ತಾ ಇದೆ. ಕೆಲಸಗಳು ಇಷ್ಟೊತ್ತಿಗಾಗಲೇ ಈ ಬ್ಲಾಕೇಜ್ ಏನಾದರೂ ನೀವು ಓಪನ್ ಮಾಡ್ಕೊಂಡ್ರಿ ಅಂದರೆ ಇಷ್ಟೊತ್ತಿಗಾಗಲೇ ಆಗಬೇಕಾಗಿರೋ ಕೆಲಸ ಇನ್ನೂ ಆಗಿಲ್ಲ. ನಿಮಗೆ ಬ್ಲಾಕೇಜ್ ಓಪನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಏನಿದೆ ಸರಾಗವಾಗಿ ಈಸಿಯಾಗಿ ಆಗತ್ತೆ. ಯಾರೆಲ್ಲ ಏನೇನು ಮಾಡಿದ್ರಲ್ಲ ನಿಮ್ಮ ಜೀವನದಲ್ಲಿ ಹಿಂದೆ ಏನೇನು ಮಾಡಿದ್ರು, ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು, ನಿಮ್ಮ ತೂಕ ಮತ್ತು ತಾಕತ್ತನ್ನ ಅವ್ರ ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮ್ಮ ಕೆಲಸಗಳಿಗೆ ನಾನು ಹಾಕ್ಕೊಂಡಿರೋದೇ ತೋರಿಸ್ಬೇಕಾಗತ್ತೆ. ಇದೊಂದು ಬ್ಲ್ಯಾಕ್ ಟರ್ಮಲಿನ್ ಅಂತ ಹೇಳಿ ಬ್ರಾಸ್ಲೆಟ್. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಈ ಬ್ಲ್ಯಾಕ್ ಟರ್ಮಲಿನ್ ಅಂತ ಹಾಕ್ಕೊಂಡ್ರೆ ಇದರಲ್ಲಿ ಎಷ್ಟು ಮಹತ್ವವಾದ ಶಕ್ತಿ ಇದೆ ಅಂತ ಹೇಳಿದ್ರೆ, ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವುದಾದ್ರೂ ಹೊಡ್ತಾ ಬೀಳ್ತಾ ಇದೆ, ಜನದ ಕಣ್ಣಿಂದ ಹೊಡ್ತಾ ಬೀಳ್ತಾ ಇದೆ, ಯಾರೋ ಏನೋ ಮಾಡಿಸಿದ್ರು, ಏನೇ ಮಾಡಿದ್ರು, ಮಾಟ ಮಂತ್ರ ವಶೀಕರಣ ಏನೆಲ್ಲ ಮಾಡ್ಕೊಳ್ಳಿ, ಇದೊಂದು ಬ್ರಾಸ್ಲೆಟ್ನ ಧರಿಸ್ಬೇಕು. ಯಾರೆಲ್ಲ ಪರ್ಚೇಸ್ ಮಾಡ್ತೀರಿ ದಯವಿಟ್ಟು ಬೇಗ ಪರ್ಚೇಸ್ ಮಾಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಖಾಲಿ ಆದಮೇಲೂ ಕೂಡ ನೀವು ಆಮೇಲೆ ಕೇಳಿದಾಗ ಆ್ಯಕ್ಚುಲಾಗಿ ಯಾವುದೋ ಒಂದು ಲೋಕಲಿಂದ ತಂದು ಇದನ್ನು ಮಾರಾಟ ಮಾಡುವಂಥದ್ದಲ್ಲ. ಇದು ಸೀದಾ ನಮಗೆ ಪುಣೆಯಿಂದ ನಾನು ಸೆಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿ ನೋಡಿ ವಿತ್ ಸರ್ಟಿಫೈಡ್ ಜಮ್ಸ್ಟೋನ್. ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಎಲ್ಲಿಂದ ತರ್ತಾ ಇದ್ವಿ ಅಂತ. ಅಷ್ಟು ಪ್ಯೂರ್ ಸ್ಟೋನ್ನ ನಾನು ತರಿಸಿ ಕೊಡುವಂಥದ್ದಾಗಿರೋದ್ರಿಂದ ಇದೊಂಚೂರು ಕಾಸ್ಟ್ಲಿ ಇರುತ್ತೆ, ಬಟ್ ತುಂಬಾ ಕಡಿಮೆ ಇರುತ್ತೆ. ನನ್ನ ಹತ್ರ ತುಂಬ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಧರಿಸೋದ್ರಿಂದ ಯಾರು ಏನೇ ಮಾಡ್ಕೊಳ್ಳಿ ಅದು ಎಲ್ಲ ಅವ್ರಿಗೆ ರಿವರ್ಸ್, ಅವ್ರಿಗೆ ಅದು ಉಲ್ಟಾ ಹೊಡೆಯೋದಕ್ಕೆ ಶುರುವಾಗುತ್ತೆ. ಬ್ಲ್ಯಾಕ್ ಟರ್ಮಲಿನ್ ಅಷ್ಟು ಶಕ್ತಿ ಇದೆ. ಸುಮ್ಮನೆ ಅಲ್ಲ, ನಮ್ಮ ಹಿರಿಯರೆಲ್ಲ ಕಪ್ಪು ಮಣಿ ಕಟ್ತಾಯಿದ್ರು, ಕಪ್ಪು ದಾರ ಕಟ್ತಾಯಿದ್ರು, ಅದಕ್ಕೆಲ್ಲ ಒಂದು ಮಹತ್ವವಾದ ಶಕ್ತಿ ಇದೆ. ಈ ಬ್ಲ್ಯಾಕ್ ಟರ್ಮಲಿನ್ ಏನಾದರೂ ಒಂದು ಸಾಧನೆ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಏನೋ ಒಂದು ಆಗಬೇಕು, ಯಾಕೋ ಇವತ್ತು ಚೆನ್ನಾಗಿದ್ರೆ ನಾನು ನಾಳೆ ಬೆಳಗ್ಗೆ ಚೆನ್ನಾಗೇ ಇರೋಲ್ಲ ಅಂಥವರೆಲ್ಲ ಇದನ್ನು ಆಬ್ವಿಯಸ್ಲಿ ಧರಿಸ್ಕೋಬೋದು. ಇದಕ್ಕೆ ಜಾತಿದಾಗಿರ್ಬೋದು, ಧರ್ಮದಾಗಿರ್ಬೋದು, ಏನೇನೋ ಇದು ಹೇಳ್ತಿರಲ್ಲ ನೀವು ಸೂತ್ಕ ಅದು ಇದು, ಆ ಥರದ್ದೆಲ್ಲ ಯಾವುದು ನಡೆಯಲ್ಲ. ಇದನ್ನು ಹಾಕ್ಕೊಳ್ಳೋದು ಅಷ್ಟೇ. ಇದು ಕ್ಲೆನ್ಸ್ ಮಾಡುವ ರೀತಿ ಬುಕ್ ಮಾಡುವಾಗ ಹೇಳ್ತಾರೆ. ಈ ಥರದ್ದೇನಾದರೂ ನೀವು ಬ್ಲಾಕೇಜ್ ಓಪನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಓಕೆ, ಇದನ್ನು ತಗೊಳ್ಳೋದಕ್ಕೆ ಆಗೋರು ತಗೊಳ್ತೀರಿ, ತಗೊಳ್ಳೋದಕ್ಕೆ ಆಗದೇ ಇರೋರು ಆದಷ್ಟು ಹೆಣ್ಣು ದೇವ್ರನ್ನ ಆರಾಧನೆ ಮಾಡಿ. ಹೆಣ್ಣು ದೇವಸ್ಥಾನಕ್ಕೆ ಹೋಗೋದು, ಈ ಮಾರಿಕಾಂಬ, ದುರ್ಗಾಂಬ, ಚಾಮುಂಡೇಶ್ವರಿ, ಚೌಡೇಶ್ವರಿ ಇಂಥ ದೇವಸ್ಥಾನಗಳಿಗೆ ಹೋಗಿ ಒಳ್ಳೆಯ ಪ್ರದಕ್ಷಿಣೆ ಹಾಕೋದು. ತೀರಾ ನಿಮ್ಮ ಮನೆ ಹತ್ರ ಆಂಜನೇಯನ ದೇವಸ್ಥಾನ ಏನಾದರೂ ಇತ್ತು ಅಂದರೆ ಅಲ್ಲೂ ಕೂಡ ಹೋಗಿ ಪ್ರದಕ್ಷಿಣೆ ಹಾಕೋದು. ಇದರಿಂದ ಯಾರು ಏನೇ ಮಾಡ್ತಾರೋ ಅವ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ. ಬಟ್ ಟೈಮ್ ಹಿಡಿಯುತ್ತೆ. ನೀವು ಒಂದಿನ ಮಾಡಿಯೋ ನಾನೆಲ್ಲ ಮುಗಿಸ್ತೆ ಅನ್ನೋ ರೀತಿಯಲ್ಲ. ಈ ರೀತಿ ಏನಾದರೂ ನೀವು ಬ್ಲಾಕೇಜ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಬೆಲೆ, ನಿಮ್ಮ ತೂಕನ ಜನ ನೋಡಬಹುದು. ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗಿ ಬರ್ತಾರೆ. ಹಣದ ಬ್ಲಾಕೇಜ್ ಏನಾದ್ರು ಆಗಿತ್ತು ಅಂದರೆ ಹಣನ, ಈ ಸ್ಟ್ರಗಲ್ ಮಾಡ್ತಿರುವ ಜೀವನ ಮುಂದೆ ಹಣದ ಮಳೆನೇ ಕೂಡ ನಿಮ್ಮ ಜೀವನದಲ್ಲಿ ಪ್ರವೇಶ ಆಗುತ್ತೆ. ಇಲ್ಲಿ ಸನ್ ಕಾರ್ಡ್ ಔಟ್ಕಮ್ ಬಂದಿರೋದ್ರಿಂದ ಲೈಫಲ್ಲಿ ಒಂದು ಶೈನ್ ಆಗಿ ಕಾಣಿಸ್ತೀರಾ ಅಂತಲೇ ಹೇಳ್ಬೋದು. ಲೈಫಲ್ಲಿ ಒಂದು ಸ್ಟಾರ್ ರೀತಿ ಕಾಣ್ತೀರಾ. ಯಾರಿಗೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಅವ್ರಿಗೆ ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೇನು ಮಾಡಬೇಕು ಅಥವಾ ಅವ್ರಿಗೆ ಶಾಪ ಹಾಕೋದು ಇದು ಕೂಡ ತಪ್ಪು. ಶಾಪ ಕೂಡ ಹಾಕೋದು ತಪ್ಪು. ಜಲಸಿ ಪಟ್ಕೊಳ್ಳೋದು ಫಸ್ಟ್ ಆಫ್ ಆಲ್ ತಪ್ಪು. ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಯಾರಿರ್ತೀರಲ್ಲ, ಯಾರಾದರೂ ಏನಾದರೂ ತೊಗೊಂಡ್ರೆ ನೀವು ಫಸ್ಟ್ ಮಾಡಬೇಕಾಗಿರೋದೇನು ಗೊತ್ತಾ? ತುಂಬ ಚೆನ್ನಾಗಿದೆ, ನಾನು ನನ್ನ ಜೀವನದಲ್ಲಿ ಯಾವಾಗ ತೊಗೊಳ್ತೀನಿ. ಯಾರೋ ಎದುರುಗಡೆ ಮನೆಯವರು ಬೆನ್ಸ್ ಕಾರ್ ತೊಗೊಂಡ್ರೋ ಅಥವಾ ರೇಂಜ್ ರೋವರೋ ತೊಗೊಂಡ್ರೋ, ನೆಕ್ಲೆಸ್ ತೊಗೊಂಡ್ರೋ, ಹಾರ ತೊಗೊಂಡ್ರು, ತುಂಬ ಚೆನ್ನಾಗಿದೆ, ಅದು ನನ್ನ ಲೈಫಲ್ಲಿ ಯಾವಾಗ ಬರುತ್ತೆ? ನೀನು ನನ್ನ ಜೀವನದಲ್ಲಿ ಯಾವಾಗ ಬರ್ತೀಯಾ? ನಾನು ನಿಗೋಸ್ಕರ ಕಾಯ್ತಾ ಇದ್ದೀನಿ. ಈ ರೀತಿ ಹೇಳ್ಕೊಳ್ಳಿ. ತೊಗೊಂಡ್ಬಿಟ್ರು, ಅಯ್ಯೋ ನಾನು ತೊಗೊಳೋದಕ್ಕಿಂತ ತೊಗೊಂಡ್ಬಿಟ್ರು, ಮುಂಚೆ ತೊಗೊಂಡ್ಬಿಟ್ರು, ಈ ಥರ ದಯವಿಟ್ಟು ಯಾರೂ ಮಾಡಬೇಡಿ. ಇಲ್ಲಿ ನೀವು ಅದ್ಭುತವಾಗಿ ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋಗ್ತಾ ಇದ್ದೀರಿ. ತುಂಬ ಜನ ಕಿರಿಕ್ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಕಿರಿಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವೇ ರಿಯಾಕ್ಟ್ ಮಾಡಿಬಿಡ್ಬೇಕು. ಆ ರೀತಿ ಮಾಡ್ತಾರೆ, ಆ ರೀತಿ ನೋವುಗಳನ್ನ ಕೊಡ್ತಾರೆ, ಅದು ನಿಮ್ಗೆ ಗೊತ್ತಾಗತ್ತೆ. ದಯವಿಟ್ಟು ರಿಯಾಕ್ಟ್ ಮಾಡಬೇಡಿ.
ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲದವ್ರ ಥರ ಸುಮ್ಮನೆ ಇರಿ, ಹ್ಞೂ ಪುಟ್ಟ ಅನ್ನೋ ರೀತಿ. ನಾನು ನನ್ನ ರೀಡಿಂಗ್ಸ್ಗಳಲ್ಲಿ ಇದೇ ರೀತಿಯೇ ಹೇಳೋದು, ನಾನು ರೀಡಿಂಗ್ ಮಾಡೋದೇ ಈ ರೀತಿ. ಬಹುಶಃ ಕೆಲವ್ರಿಗೆ ಇದೇ ಇಷ್ಟ ಆಗಿದೆ, ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಬೇರೆ ರೀಡಿಂಗ್ಸ್ಗಳನ್ನ ನೀವು ನೋಡ್ಕೊಳ್ಬೋದು. ನನ್ನ ವ್ಯೂವರ್ಸ್ ಆಗಿರ್ಬೋದು, ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನನ್ನ ಕ್ಲೈಂಟ್ಸ್ಗಳಾಗಿರ್ಬೋದು, ಅವ್ರಿಗೆ ನಾನು ಒಳ್ಳೆ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅವರು, ಇದು ನನ್ನ ಇಂಟೆನ್ಷನ್. ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ತೊಗೊಂಡಿದ್ದಾರೆ, ಬಹುಶಃ ಚೆಕ್ ಮಾಡೋಕ್ಕಾಗಿ ತೊಗೊಂಡ್ರು. ನೆಕ್ಸ್ಟ್ ಅವ್ರ ಮನೆಯ ಫ್ಯಾಮಿಲಿಗಳೇ ಇವತ್ತು ನನ್ನ ಕ್ಲೈಂಟ್ಸ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಸೊ ನೀವು ನಂಬುವ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ ಕೊನೆಯದಾಗಿ ನೋಡೋಣ. ನೀವು ನಂಬುವ ದೇವರಿಂದ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ, ಏನು ವಿಚಾರ ನೀವು ನಂಬುವ ದೇವರು ಹೇಳ್ತದೆ. ಕಾಂಪ್ರಮೈಸ್, ನಾನು ಹೇಳ್ದೆ ಅಲ್ವಾ ನೋಡಿ, ದೈವ ಕೂಡ ಅದೇ ಹೇಳ್ತಾ ಇದೆ. ಯಾರಾದರೂ ನಿಮ್ಮಿಂದ ಜಗಳ ಆಡ್ಕೊಂಡು ಹೋಗಿದ್ರೆ ನಗಾಡ್ಕೊಂಡು ಅವ್ರ ಹತ್ರ ಕಾಂಪ್ರಮೈಸ್ ಆಗಿರುವ ರೀತಿಯೇ ಇದ್ಬಿಡಿ. ಯಾರಾದರೂ ನಿಮ್ಮಿಂದ ದೂರ ಆಗಿದ್ದರೆ, ದೂರ ಆಗಿದ್ದೀನಿ ನೀನು ಬೇಡ, ಆ ರೀತಿ ರಿಯಾಕ್ಟ್ ಮಾಡಬೇಡಿ, ಕಾಂಪ್ರಮೈಸ್ ಆಗಿ. ಇದು ಕೂಡ ನೀವು ನಂಬುವ ದೈವನೇ ಹೇಳ್ತಾ ಇದೆ. ನಾನು ಕೂಡ ಹೇಳಿದ್ದೆ, ದೈವನೂ ಕೂಡ ಅದೇ ಹೇಳ್ತು, ಕಾಂಪ್ರಮೈಸ್ ಆಗಿಬಿಡಿ. ಏಕೆಂದರೆ ನಮ್ಮ ಶತ್ರುಗಳು ಮುಂದೆ ಸ್ಟೆಪ್ ಇಡೋದಿಲ್ಲ. ಯಾವಾಗ ನಾವು ಮಾತು ಬಿಡ್ತೀವಿ, ಯಾವಾಗ ನಾವು ದೂರ ಆಗ್ತೀವಿ, ಹಾಗೇ ಅವರ ಆಟಗಳು ಜಾಸ್ತಿ ಆಗೋದು. ಸೊ ನೀವು ನಿಮ್ಮ ದಾರಿನ ನೋಡಿಕೊಂಡು ನಿಮ್ಮ ಶತ್ರುಗಳನ್ನ ಹೌದಾ ಜಾಸ್ತಿ ಮಾತಾಡೋದಕ್ಕಿಂತ ಹೌದಾ ಇಷ್ಟರಲ್ಲೇ ಇದ್ದು ಬಿಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆ ಯೂಸ್ ಇದೆ ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.